ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದ್ದಂತ ಸಿಎಂ ಕುರ್ಚಿ ಚರ್ಚೆ ಮತ್ತೆ ಸ್ಫೋಟವಾಗಿದೆ. ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ, ಅವರೇ ಪೂರ್ಣಾವಧಿ ಸಿಎಂ, ರೆಕಾರ್ಡ್ ಬ್ರೇಕ್ ಆಗುತ್ತೆ ನೋಡ್ತಾ ಇರಿ ಅಂತ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ಏಕ್ದಮ್ ಈ ವಿಚಾರ ಮುನ್ನೆಲೆಗೆ ಬಂದಿರೋದು ಯಾಕೆ? ಏನಿದು ರೆಕಾರ್ಡ್ ಬ್ರೇಕ್ ಸಿಎಂ? ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕೆ ಇರೋ ಆಟ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ಕ್ಷಣಕ್ಕೊಂದು ತಂತ್ರಗಾರಿಕೆ ತಯಾರಾಗ್ತಿದೆ, ವಾರಕ್ಕೊಂದು ತಿರುವು ಪಡೆಯುತ್ತಿದೆ. ಮಂಡಿ ನೋವಿನಿಂದ ಓಡಾಡಲು ಅಸಾಧ್ಯವಾದ್ರು ಕೂತಲ್ಲೇ ಕೂತಿದ್ರು ಸಿಎಂ ಸಿದ್ದರಾಮಯ್ಯ ಕುರ್ಚಿ ಆಟದ ದಾಳವನ್ನ ಸಖತ್ತಾಗಿಯೇ ಉರುಳಿಸುತ್ತಿದ್ದಾರೆ. ಪೂರ್ಣಾವಧಿ ಸಿಎಂ, ರೆಕಾರ್ಡ್ ಬ್ರೇಕ್ ಸಿಎಂ, ಮುಂದಿನ ಚುನಾವಣೆಯಲ್ಲೂ ಸಿಎಂ ರದ್ದೆ ನೇತೃತ್ವ ಎಂಬ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೆ ಸಿಡಿದ ಸಿಎಂ ಕುರ್ಚಿ ಕಿಚ್ಚು. ಪ್ರಾರ್ಥನೆಗೆ ಗೆಲುವು ನಿಶ್ಚಿತ, ಡಿಕೆ ಶಿವಕುಮಾರ್ ಮಾರ್ಮಿಕ ನುಡಿ. ಡಿಕೆ ಮಾರ್ಮಿಕ ಮಾತಿನ ಬಳಿಕ ಸಚಿವರಿಂದ ಪೂರ್ಣಾವಧಿ ಸಿಎಂ ದಾಳ. ಮುಂದಿನ 5 ವರ್ಷ ಸಿಎಂ, ಪೂರ್ಣಾವಧಿ ಸಿಎಂ ಎಂಬ ದಾಳವನ್ನ ಸಚಿವರ ಉರುಳಿಸಿದ್ದಾರೆ. ಇದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರವೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕ ಮುನ್ನ ಡಿಕೆ ಆಡಿದ ಮಾರ್ಮಿಕ ಮಾತೇನು ಅನ್ನೋದನ್ನ ಒಂದ್ಸಲ ಕೇಳಿ. ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೋಬೇಕು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ಪ್ರಾರ್ಥನೆಗೆ ಗೆಲುವು ನಿಶ್ಚಿತ, ಇದು ಡಿಕೆ ಮಾರ್ಮಿಕ ನುಡಿ. ಅದ್ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸುಳಿವು ಕೊಟ್ರು. ಡಿಕೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಟ್ವೀಟ್ ಮಾಡಿ ಹೇಳಿಕೆಯನ್ನ ನೀಡಿದ್ರು. ಇಷ್ಟೇ, ಕಾಂಗ್ರೆಸ್ ಮನೆಯಲ್ಲಿ ಸಚಿವರು ಆಕ್ಟಿವ್ ಆಗಿದ್ರು. ಪೂರ್ಣಾವಧಿ ಸಿಎಂ, 5 ವರ್ಷ ಸಿಎಂ ಅಷ್ಟೇ ಯಾಕೆ, ಮುಂದಿನ ಚುನಾವಣೆಯು ಸಿಎಂ ನೇತೃತ್ವದಲ್ಲೇ ಎಂಬ ಬಹುಪರಾಕ ಹಾಕ್ತಿದ್ದಾರೆ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಕೇಳಿದ್ರಲ್ಲ, 5 ವರ್ಷ ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯು ಸಿಎಂ ನೇತೃತ್ವದಲ್ಲೇ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹೀಗೆ 5 ವರ್ಷ ಪೂರೈಸಿದ್ರೆ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಸಚಿವರು ಬ್ಯಾಟ್ ಬೀಸಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡೋದು. ದಿ ಪರ್ಪಸ್ ಆಫ್ ದಿ ಇಂಟೆನ್ಸ್ ಆಫ್ ದಿ ಪಬ್ಲಿಕ್ ಲೈಫ್ ಇಸ್ ಟು ಸರ್ವ್ ದಿ ಸ್ಟೇಟ್ ಅಂಡ್ ಪೀಪಲ್. ಆದರೆ ಇರುವಾಗ ದಿ ಕ್ವಶನ್ ಬೇರೆ ಡೌಟ್ ಕೇಳೋ ಪ್ರಶ್ನೆ ಬರೋದಿಲ್ವೇ? ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ. ಕಾದ್ ನೋಡೋಣ, ತಕ್ಷಣ ಹೇಳಿಕ್ಕೆ ಆಗಲ್ಲ, ವೇಟ್ ಮಾಡೋಣ. ಸಚಿವರ ದಾಖಲೆ ಸಿಎಂ ವಿಶ್ವಾಸಕ್ಕೆ ಬಿಜೆಪಿ ವ್ಯಂಗ್ಯ. 10 ವರ್ಷ ಇರ್ತಾರೋ 20 ವರ್ಷ ಇರ್ತಾರೋ ನಾವು ಯಾರು ಪ್ರಶ್ನೆ ಎತ್ತಾ ಇಲ್ಲ. ಎತ್ತುತ್ತಾ ಇರೋದೇ ಅವ್ರ ಪಾರ್ಟಿ ಒಳಗೆ. ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿಸಿ ಹಾಲಿ ಮುಖ್ಯಮಂತ್ರಿಗೆ ಅಪಮಾನ ಮಾಡ್ತಿರುವ ಕೆಲಸನೂ ಅವ್ರ ಪಾರ್ಟಿಯವರೇ ಮಾಡ್ತಿರೋದು. ದೇವರಾಜ ಅರಸು ದಾಖಲೆ ಮುರಿತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಭ್ರಷ್ಟಾಚಾರದಲ್ಲಂತೂ ಈ ಸರ್ಕಾರ ದಾಖಲೆ ಮಾಡಿದೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದೆ. ನೀವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀರ ಅನ್ನೋದನ್ನು ಯಾರು ಇತಿಹಾಸ ಹೇಳಲ್ಲ. ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನ ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ. ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದು ಸಿಎಂ ಕುರ್ಚಿ ಕತೆ ಆದ್ರೆ ಈತ ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರದ ಸದ್ದು ಕೂಡ ಅಷ್ಟೇ ಜೋರಾಗಿದೆ. ಪರಮೇಶ್ವರ್, ಮಹದೇವಪ್ಪ, ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರೆ ಸತೀಶ್ ಕಾದು ನೋಡೋಣ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತಗೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಚರ್ಚೆ ನಡೀತಾ ಇದೆ ಸರ್, ಅದು ಗೊತ್ತಿಲ್ಲಪ್ಪ. ನಮ್ಮ ಹತ್ರ ನಾನು ಯಾವ್ದ್ರಲ್ಲೂ ಕೂಡ ಚರ್ಚೆನಲ್ಲಿ ಭಾಗವಾಗಿಲ್ಲ. ಅಲ್ಲ, ಅವರು ಇಡೀ
ಹೊಸ ನಮ್ಮ AICC ಕಚೇರಿ ಆದಮೇಲೆ AICCಯನ್ನು ರಿಶಫಲ್ ಮಾಡಬೇಕು ಅನ್ನೋದು ಬಹಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು, ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಅಲ್ಲ, ಪೂರ್ಣಾವಧಿ KPCC ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದ್ರೆ ಒಳ್ಳೇದಾಗುತ್ತೆ, ಎಲ್ಲಾ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ, ಅವರ ತೀರ್ಮಾನ ಅಂತಿಮ. ನಾವು ನೋಡಿದ್ವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಅವರು ಹೇಳಿದ್ದಾರೆ, ಕಾಯ್ಬೇಕಷ್ಟೇ. ನೋಡೋಣ. ಲೀಡಲ್ಲಿದ್ದೀರಿ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಹೇಳಿ ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಅಸಲಿಗೆ ಹೈಕಮಾಂಡ್ 5-6 ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಿದ್ಯಂತೆ. ಆದ್ರೆ KPCC ಅಧ್ಯಕ್ಷರನ್ನ ಬದಲಾಯಿಸದೆ ಇರೋದಕ್ಕೆ ನಿರ್ಧಾರ ಮಾಡಿದ್ಯಂತೆ. ಈ ಮಧ್ಯೆ ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್ ಬದಲಾವಣೆಗೆ ಆಗ್ರಹಿಸಿ ಬಿಜೆಪಿ ಶಾಸಕ ಮುನಿರತ್ನ CMಗೆ ಪತ್ರ ಬರೆದಿದ್ದಾರೆ. ಆದ್ರೆ ಈ ಬದಲಾವಣೆ ಚರ್ಚೆಗಳಿಗೆ ಉತ್ತರಿಸಲು DK ನಿರಾಕರಿಸಿದ್ದಾರೆ. ಸರ್, ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ಏನ್ ಸರ್ ನಿಮ್ಮ ಒಪಿನಿಯನ್? ಮುಖ್ಯಮಂತ್ರಿ ಕೂಡ ಬದಲಾವಣೆ ಮಾಡಬೇಕು ಅಂತ ಪತ್ರ ಬರೆದ್ರೆ CMಗೆ ಸರ್. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.